ಇನ್ನು ರಾಜೀವ್ ಗೌಡ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಇದೊಂದೇ ಆರೋಪ ಪ್ರಕರಣ ಅಲ್ಲ. ಈಗ ಆಲ್ರೆಡಿ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿ ರಾಜೀವ್ ಗೌಡ ನಿಂತಿದ್ರು ಅನ್ನೋದನ್ನ ಶಿಡ್ಲಘಟ್ಟ ಭಾಗದಲ್ಲಿ ಅನೇಕರು ಹೇಳ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಈ ಧಮಕಿ ವೀರ ರಾಜೀವ್ ಗೌಡನ ಇನ್ನೊಂದು ಮುಖ ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಕೇಸ್ಗಳಲ್ಲಿ ಈತ ಭಾಗಿಯಂತೆ. ವಂಚನೆ, ಧಮಕಿ ಸೇರಿದಂತೆ ಒಟ್ಟು 16 ಪ್ರಕರಣಗಳು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ, ರಾಜಕೀಯಕ್ಕೆ ಒಳಗಾಗದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ಟೇವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ ನೀಡಿದ್ದಾರೆ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ. ಇನ್ನು ರಾಜೀವ್ ಗೌಡ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಇದೊಂದೇ ಆರೋಪ ಪ್ರಕರಣ ಅಲ್ಲ. ಈಗ ಆಲ್ರೆಡಿ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿ ರಾಜೀವ್ ಗೌಡ ನಿಂತಿದ್ರು ಅನ್ನೋದನ್ನ ಶಿಡ್ಲಘಟ್ಟ ಭಾಗದಲ್ಲಿ ಅನೇಕರು ಹೇಳ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಈ ಧಮಕಿ ವೀರ ರಾಜೀವ್ ಗೌಡನ ಇನ್ನೊಂದು ಮುಖ ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಕೇಸ್ಗಳಲ್ಲಿ ಈತ ಭಾಗಿಯಂತೆ. ವಂಚನೆ, ಧಮಕಿ ಸೇರಿದಂತೆ ಒಟ್ಟು 16 ಪ್ರಕರಣಗಳು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ, ರಾಜಕೀಯಕ್ಕೆ ಒಳಗಾಗದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ಟೇವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ ನೀಡಿದ್ದಾರೆ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ. ಇನ್ನು ರಾಜೀವ್ ಗೌಡ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಇದೊಂದೇ ಆರೋಪ ಪ್ರಕರಣ ಅಲ್ಲ. ಈಗ ಆಲ್ರೆಡಿ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿ ರಾಜೀವ್ ಗೌಡ ನಿಂತಿದ್ರು ಅನ್ನೋದನ್ನ ಶಿಡ್ಲಘಟ್ಟ ಭಾಗದಲ್ಲಿ ಅನೇಕರು ಹೇಳ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಈ ಧಮಕಿ ವೀರ ರಾಜೀವ್ ಗೌಡನ ಇನ್ನೊಂದು ಮುಖ ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಕೇಸ್ಗಳಲ್ಲಿ ಈತ ಭಾಗಿಯಂತೆ. ವಂಚನೆ, ಧಮಕಿ ಸೇರಿದಂತೆ ಒಟ್ಟು 16 ಪ್ರಕರಣಗಳು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ, ರಾಜಕೀಯಕ್ಕೆ ಒಳಗಾಗದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ಟೇವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ ನೀಡಿದ್ದಾರೆ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು
ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದೆ, ಪ್ರಯತ್ನ. ಇನ್ನು ರಾಜೀವ್ ಗೌಡ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಇದೊಂದೇ ಆರೋಪ ಪ್ರಕರಣ ಅಲ್ಲ. ಈಗ ಆಲ್ರೆಡಿ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿ ರಾಜೀವ್ ಗೌಡ ನಿಂತಿದ್ರು ಅನ್ನೋದನ್ನ ಶಿಡ್ಲಘಟ್ಟ ಭಾಗದಲ್ಲಿ ಅನೇಕರು ಹೇಳ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಈ ಧಮಕಿ ವೀರ ರಾಜೀವ್ ಗೌಡನ ಇನ್ನೊಂದು ಮುಖ ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಕೇಸ್ಗಳಲ್ಲಿ ಈತ ಭಾಗಿಯಂತೆ. ವಂಚನೆ, ಧಮಕಿ ಸೇರಿದಂತೆ ಒಟ್ಟು 16 ಪ್ರಕರಣಗಳು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ, ರಾಜಕೀಯಕ್ಕೆ ಒಳಗಾಗದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ಟೇವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ ನೀಡಿದ್ದಾರೆ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದೆ, ಪ್ರಯತ್ನ. ಇನ್ನು ರಾಜೀವ್ ಗೌಡ ವಿರುದ್ಧ ಕೇಳೋಕೆ ಸಿಕ್ಕಿರೋದು ಇದೊಂದೇ ಆರೋಪ ಪ್ರಕರಣ ಅಲ್ಲ. ಈಗ ಆಲ್ರೆಡಿ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿ ರಾಜೀವ್ ಗೌಡ ನಿಂತಿದ್ರು ಅನ್ನೋದನ್ನ ಶಿಡ್ಲಘಟ್ಟ ಭಾಗದಲ್ಲಿ ಅನೇಕರು ಹೇಳ್ತಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಈ ಧಮಕಿ ವೀರ ರಾಜೀವ್ ಗೌಡನ ಇನ್ನೊಂದು ಮುಖ ಬಯಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 16 ಕೇಸ್ಗಳಲ್ಲಿ ಈತ ಭಾಗಿಯಂತೆ. ವಂಚನೆ, ಧಮಕಿ ಸೇರಿದಂತೆ ಒಟ್ಟು 16 ಪ್ರಕರಣಗಳು. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ, ರಾಜಕೀಯಕ್ಕೆ ಒಳಗಾಗದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ರಾಜೀವ್ ಗೌಡ ಹೆಡೆಮುರಿ ಕಟ್ಟೇವೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ ನೀಡಿದ್ದಾರೆ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತು ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಮಾಡ್ತಾ ಇದೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. 14ನೇ ತಾರೀಕಿಗೆ 2 FIR ರಿಜಿಸ್ಟರ್ ಆಗಿದೆ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು